ಪಂಚಮಸಾಲಿ 2A ಮೀಸಲಾತಿ ಹೋರಾಟ ನಿಲ್ಲೋದಿಲ್ಲ ಅಂತ ಚಿಕ್ಕೋಡಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಗುಡುಗಿದ್ದಾರೆ. ಮತ್ತೆ ಹಾರೋಗೇರಿಯಲ್ಲಿ 8ನೇ ಹಂತದ ಮೀಸಲಾತಿ ಹೋರಾಟಕ್ಕೆ ಚಾಲನೆ ಕೊಟ್ಟಾಗ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ತೀವಿ ಅಂತ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಮಾದರಿಯಾಗಿದೆ. ಅದೇ ರೀತಿಯಾಗಿ ಪಂಚಮಸಾಲಿ ಸಮಾಜಕ್ಕೂ 2A ಮೀಸಲಾತಿ ಸಿಗತ್ತೆ. ಯಾವ ಸಿಎಂ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ದೈವ ಇಚ್ಛೆ ಹೀಗಂತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಒಕ್ಕಲಿಗ ಮತ್ತು ಲಿಂಗಾಯತ ಕಮ್ಯುನಿಟಿನೆಲ್ಲ 2Aಗೆ 2Bಗೆ ಹಿಂಗೊಂದು ಕಾನ್ಸೆಪ್ಟ್ ತಂದ್ರು. ಈಗೇನು 3A 3B ಇದೆ, ಹಳೇದೇ ಬಂದಿದೆ, ಇವಾಗ 2Aಗೆ ಏನು ಬಂದಿಲ್ಲ. ಬಟ್ ಅದು ಇನ್ನೂ ಕೋರ್ಟಲ್ಲೇ ಇದೆ. ಇವರು ಸರಿಯಾಗಿ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಬಿಜೆಪಿ ಅವ್ರ ಕೈಲಿ. ಅದಿನ್ನೂ ಕೂಡ ಕೋರ್ಟಲ್ಲಿ ಒಂಥರ ಈ ಸಕ್ಕರೆ ನೀರಿನಲ್ಲಿ ನೊಣ ಬಿದ್ದು ಒದ್ದಾಡುತ್ತಲ್ಲ, ಹಾಗೆ ಇದ್ದಾವೆ. ಹಾಗಾಗಿ ಅದು ಮೀಸಲಾತಿ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಈಗ ಒಳ ಮೀಸಲಾತಿ ತಂದ್ರಲ್ಲ, ಕ್ರೆಡಿಟ್ ಗೋಸ್ ಟು ಸಿದ್ದರಾಮಯ್ಯ ಸರ್ಕಾರ. ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಟ್ ಯಾವ ಸಿಎಂ ಕಾಲದಲ್ಲಿ ಆಗುತ್ತೋ ಗೊತ್ತಿಲ್ಲ, ಬಿಜೆಪಿ ಅವ್ರ ಕಾಲದಲ್ಲಿ ಆಗುತ್ತೋ, ಕಾಂಗ್ರೆಸ್ ಕಾಲದಲ್ಲಿ ಆಗುತ್ತೋ, ಬಟ್ ನಾವು ಹೋರಾಟವನ್ನು ಅಂತೂ ನಿಲ್ಲಿಸಲ್ಲ ಅಂತ ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ನಿರೀಕ್ಷೆ ಇದೆ ಅಂತ ಇದೇ ಜಯಮೃತ್ಯುಂಜಯ ಸ್ವಾಮೀಜಿ ಹಲವಾರು ಪಾದಯಾತ್ರೆ ಮಾಡಿದ್ರು, ರ್ಯಾಲಿ ಮಾಡಿದ್ರು. ಈಗ ಮತ್ತೆ ಆ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವ ಕಾರಣಕ್ಕೆ ನಿಲ್ಲಲ್ಲ. ನಮ್ಮ ಮಕ್ಕಳ ಕೈಯಲ್ಲಿ ಆದೇಶ ಪತ್ರ ಸಿಗೋವರೆಗೂ ಪ್ರಾಣ ಒತ್ತಿಟ್ಟಾದ್ರೂ ಪರವಾಗಿಲ್ಲ, ಈ ಹೋರಾಟ ಮುಂದುವರಿಸ್ತೀವಿ ಅನ್ನೋದನ್ನ ಇವತ್ತು ಮತ್ತೊಮ್ಮೆ 8ನೇ ಹಂತದ ಹೋರಾಟವನ್ನ ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಹಾರೋಗೇರಿಯಿಂದ ತಾಲೂಕು ಮಟ್ಟದ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಮೂಲಕ ಇವತ್ತು ಶುರು ಮಾಡಿವಿ. ಈ ಒಂದು ರ್ಯಾಲಿ ಕೇವಲ ಒಂದು ತಾಲೂಕಲ್ಲ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ರ್ಯಾಲಿ ಮಾಡ್ತೀವಿ. ಜನರ ಜೊತೆ ಚರ್ಚೆ ಮಾಡ್ತೀವಿ. ಹೋರಾಟ ಮುಂದೆ ಯಾವ ರೀತಿ ಮಾಡ್ಬೇಕಂದ್ರೆ ಜನರು ಯಾವ ಸಂದೇಶ ಕೊಡ್ತಾರೋ ಆ ಸಲಹೆಗಳನ್ನು ಸ್ವೀಕಾರ ಮಾಡಿಕೊಂಡು ಜನ ಕೊಟ್ಟಂತ ನಿರ್ಧಾರವನ್ನೇ ನಮ್ಮ ನಿರ್ಧಾರ ಅಂತೇಳಿ ಪ್ರಕಟಗೊಳಿಸ್ತೀನಿ. ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸಂಘಟನೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ನಾವು ಇದುವರೆಗೆ ಮಾಡ್ಕೊಂಡ್ಬಂದಿರ್ತಕ್ಕಂಥ ಸರ್ಕಾರಗಳು ಏನು ಮಾಡಿದ್ವು, ನಾವು ಯಾವ ರೀತಿ ಹೋರಾಟ ಮಾಡಿದ್ವಿ ಅನ್ನೋದನ್ನು ಹೇಳಿ ಜನ ಯಾವ ತೀರ್ಪು ಕೊಡ್ತಾರೋ ಆ ತೀರ್ಪಿನ ಆಧಾರ ಮೇಲೆ ಮುಂದಿನ ಹೋರಾಟವನ್ನ ನಿರ್ಧಾರ ಮಾಡ್ತೀವಿ. ಹಾಗಾಗಿ 8ನೇ ಹಂತದ ಹೋರಾಟವನ್ನ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿಂದ ಇವತ್ತು ಶುರು ಮಾಡಿವಿ.